Dear students, here I am going to discuss about remaining part of the EMF, that is applications of EMF measurements. Here in that first one is determination of pH using hydrogen electrode. ಇಲ್ಲಿ ನೋಡಿ ಇದರಲ್ಲಿ ಏನಂತಂದರೆ ಒಂದು ಕಂಪಲ್ಸರಿ ಕ್ವಶನ್ ಬರುತ್ತೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ EMF ಮೆಜರ್ಮೆಂಟ್ಸ್. ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಡಿಟರ್ಮಿನೇಷನ್ ಆಫ್ pH. ಅದರೊಳಗೆ ಮೊದಲನೇದು ಏನಂತಂದರೆ ಹೈಡ್ರೋಜನ್ ಎಲೆಕ್ಟ್ರಾಡ್. ಸೊ ಕಂಪಲ್ಸರಿ ನೀವೇನು ಮಾಡಬೇಕಂತಂದರೆ ಡಯಾಗ್ರಾಮನ್ನು ಫ್ಲಾಟ್ ಮಾಡಬೇಕಾಗತ್ತೆ. ಇಟ್ ಈಸ್ ಕಂಟೈನರ್, ಇಟ್ ಕಂಟೈನಿಂಗ್ HCl ಸೊಲ್ಯೂಷನ್ and this is an platinum wire. It is an hydrogen electrode. It is H2 gas. It is a outer jacket and this is a mercury and this one is an platinum plate coated with platinum black. Platinum plate ಏನಿದೆ ಅಂತಂದರೆ platinum black ದಿಂದ coated ಆಗಿದೆ. ನೋಡ್ಕೊಳ್ಳಿ ಮತ್ತೊಂದು ಡಯಾಗ್ರಾಮ್ ಅನ್ನು. ಓಕೆ, it is consist of platinum plate coated with platinum black sealed into a glass tube by means of platinum wire. ನೋಡ್ಕೊಡ್ರಿ, ಫಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಪ್ಲಾಟಿನಮ್ ಪ್ಲೇಟ್. ಪ್ಲಾಟಿನಮ್ ಪ್ಲೇಟನ್ನು ಹೊಂದೈತಿ. ಈ ಪ್ಲಾಟಿನಮ್ ಪ್ಲೇಟ್ ಏನಾಗಿದೆ ಅಂತಂದರೆ ಇಟ್ ಈಸ್ ಕೋಟೆಡ್ ವಿತ್ ದ ಪ್ಲಾಟಿನಮ್ ಬ್ಲ್ಯಾಕ್ ಆ್ಯಂಡ್ ಸೀಲ್ಡ್ ಇನ್ ಟು ಎ ಗ್ಲಾಸ್ ಟ್ಯೂಬ್. ಗ್ಲಾಸ್ ಟ್ಯೂಬ್ದಿಂದ ಏನು ಮಾಡಿದ್ದೀವಿ, ಅದನ್ನು ಸೀಲ್ ಮಾಡಿದ್ದೀವಿ ಬೈ ಮೀನ್ಸ್ ಆಫ್ ಪ್ಲಾಟಿನಮ್ ವೈರ್, ಅಂದರೆ ಪ್ಲಾಟಿನಮ್ ವೈರ್ದಿಂದ. ಅಂದರೆ ಫಸ್ಟ್ ಪಾಯಿಂಟ್ ಏನಂತಂದರೆ ಪ್ಲಾಟಿನಮ್ ಪ್ಲೇಟ್ ಇಟ್ ಈಸ್ ಕೋಟೆಡ್ ವಿತ್ ಪ್ಲಾಟಿನಮ್ ಬ್ಲ್ಯಾಕ್. ಪ್ಲಾಟಿನಮ್ ಪ್ಲೇಟ್ ಏನಾಗಿದೆ, ಪ್ಲಾಟಿನಮ್ ಬ್ಲ್ಯಾಕ್ದಿಂದ ಕೋಟೆಡ್ ಆಗಿದೆ. ಸೆಕೆಂಡ್ ಪಾಯಿಂಟ್, ವಿತ್ ದ ಹೆಲ್ಪ್ ಆಫ್ ಮರ್ಕ್ಯುರಿ ಆ್ಯಂಡ್ ಕಾಪರ್ ವೈರ್ ಎಕ್ಸ್ಟರ್ನಲ್ ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್. ವಿತ್ ದ ಹೆಲ್ಪ್ ಆಫ್ ಮರ್ಕ್ಯುರಿ ಆ್ಯಂಡ್ ಕಾಪರ್ ವೈರ್, ಅಂದರೆ ಮರ್ಕ್ಯುರಿ ಮತ್ತು ಕಾಪರ್ ವೈರನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಕನೆಕ್ಷನನ್ನು ಏನು ಮಾಡ್ತೀವಿ ಅಂತಂದರೆ ಎಸ್ಟಾಬ್ಲಿಷ್ ಮಾಡ್ತೀವಿ. With the help of mercury and a copper wire, external connection is established. Third point, this glass tube is enclosed in an outer jacket having a bell-shaped bottom. ಕೆಳಗಡೆಗೆ ನೋಡ್ಕೊಳ್ರಿ, ಬೆಲ್ ಶೇಪ್ ಇದೆ, ಔಟರ್ ಜಾಕೆಟನ್ನು ಹೊಂದಿದೆ. This glass is having outer jacket and with the bell shape at the bottom. It is kept in a beaker containing 1 molar HCl. ಇದನ್ನೇನಂತಂದರೆ HCl ನಲ್ಲಿ ಇಟ್ಟಿದ್ದೀವಿ. ಇದೇನಂತಂದರೆ 1 molar ಇರುತ್ತೆ. It is kept in a beaker containing 1 molar HCl such that platinum foil is just immersed in the solution. ಅಂದರೆ ಇದು ಪ್ಲಾಟಿನಮ್ ಏನೆಲ್ಲ ನೋಡಿದ್ವಲ್ಲ, ಅದು ಪ್ಲಾಟಿನಮ್ ಏನಾಗಬೇಕಂದ್ರೆ ಜಸ್ಟ್ ಸೊಲ್ಯೂಷನಲ್ಲಿ ಇಮರ್ಸ್ಡ್ ಆಗಬೇಕು. ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಥ್ರೂ ಎ ಇನ್ಲೆಟ್ ಆಫ್ ದ ಔಟರ್ ಜಾಕೆಟ್ at a pressure of 1 atmospheric pressure. This is an outer jacket. ಈ ಔಟರ್ ಜಾಕೆಟ್ ಮುಖಾಂತರ ಪ್ಯೂರ್ ಹೈಡ್ರೋಜನ್ ಗ್ಯಾಸನ್ನು, ಡ್ರೈ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಬೇಕು. ಯು ಹ್ಯಾವ್ ಟು ಮೇಂಟೈನ್ ದ ಪ್ರೆಷರ್ 1 atmosphere. ಹೈಡ್ರೋಜನ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ದಿ ಔಟರ್ ಜಾಕೆಟ್ ಆ್ಯಂಡ್ ದಿ ಇನ್ನರ್ ಟ್ಯೂಬ್ ಆ್ಯಂಡ್ ದ ಬಬಲ್ಸ್ ಕಮ್ ಔಟ್ ಥ್ರೂ ದ ಹೋಲ್ಸ್ ಆಫ್ ದ ಔಟರ್ ಜಾಕೆಟ್. ಇಲ್ಲಿ ಹೈಡ್ರೋಜನ್ ಏನಾಗತ್ತಂತಂದರೆ ಫಿಲ್ ಆಗತ್ತೆ. ಸ್ಪೇಸ್ ಬಿಟ್ವೀನ್ ದ ಔಟರ್ ಜಾಕೆಟ್ ಆ್ಯಂಡ್ ದ ಇನ್ನರ್ ಟ್ಯೂಬ್, ಇದ್ರ ಮಧ್ಯೆ ಏನಾಗತ್ತಂತಂದರೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಆಗುತ್ತೆ. ಸೊ ಫಿಲಪ್ ಆದ ನಂತರ ಏನಾಗತ್ತಂತಂದರೆ ಬಬಲ್ಸ್ ಕಮ್ ಔಟ್ ಥ್ರೂ ದ ಹೋಲ್ಸ್ ಆಫ್ ದಿ ಔಟರ್ ಜಾಕೆಟ್. ಬಬಲ್ಸ್ ಏನಾಗತ್ತಂತಂದರೆ ಔಟರ್ ಜಾಕೆಟ್ದಿಂದ ಹೊರಗಡೆ ಬರುತ್ತೆ. ನೋಡ್ಕೊಳ್ಳಿ, ಫಸ್ಟ್ ಒನ್ ಏನು ಹೇಳಿದ್ದೀನಿ, ಪ್ಲಾಟಿನಮ್ ಕೋಟೆಡ್ ಬಗ್ಗೆ ಮಾತಾಡಿದ್ದೀವಿ. ಆಮೇಲೆ ಮರ್ಕ್ಯೂರಿ ಆ್ಯಂಡ್ ಕಾಪರ್ ವೈರ್ದಿಂದ ಕನೆಕ್ಷನನ್ನು ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಗ್ಲಾಸ್ ಟ್ಯೂಬ್ ಏನಂತಂದರೆ ಔಟರ್ ಜಾಕೆಟ್ ಒಂದಿದೆ, ಅಟ್ ದ ಬಾಟಮ್ ಶೇಪ್ ಹೆಂಗಿದೆ ಅಂತಂದರೆ ಬೆಲ್ ಶೇಪ್ ಇದೆ. ಆ್ಯಂಡ್ ಇದನ್ನು HCl ಸೊಲ್ಯೂಷನ್ 1 molar ಸೊಲ್ಯೂಷನಲ್ಲಿ ಇಡ್ತೀವಿ. ಪ್ಯೂರ್ ಆ್ಯಂಡ್ ಡ್ರೈ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತೀರಾ. ನೆಕ್ಸ್ಟ್ ಒನ್ ಹೈಡ್ರೋಜನ್ ಇಟ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ದ ಔಟರ್ ಜಾಕೆಟ್ ಆ್ಯಂಡ್ ದಿ ಇನ್ನರ್ ಟ್ಯೂಬ್ ಆ್ಯಂಡ್ ದೆನ್ ಬಬಲ್ಸ್ ಕಮ್ ಔಟ್ ಥ್ರೂ ದ ಹೋಲ್ಸ್ ಆಫ್ ದಿ ಔಟರ್ ಜಾಕೆಟ್. ಡ್ಯೂರಿಂಗ್ ದಿಸ್ ಪ್ಲಾಟಿನಮ್ ಫಾಯಿಲ್ ಅಬ್ಸಾರ್ಬ್ ಸಮ್ ಹೈಡ್ರೋಜನ್. ಇಲ್ಲೇನಾಗತ್ತಂತಂದರೆ ಪ್ಲಾಟಿನಮ್ ಫಾಯಿಲ್ ಇರೋದ್ರಿಂದ ಇಟ್ ಅಬ್ಸಾರ್ಬ್ಸ್ ಸಮ್ ಹೈಡ್ರೋಜನ್. ಡ್ಯೂರಿಂಗ್ ದಿ ಆಪರೇಷನ್ ಪ್ಲಾಟಿನಮ್ ಅಲ್ಟರ್ನೇಟಿವ್ಲಿ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ H+ ಅಯಾನ್ಸ್ ಆ್ಯಂಡ್ ಹೈಡ್ರೋಜನ್. ಅದು ಪ್ಲಾಟಿನಮ್ ಏನು ಕೋಟೆಡ್ ಮಾಡಿರ್ತೀವಲ್ಲ, ಆ ಪ್ಲಾಟಿನಮ್ ಏನಾಗತ್ತಂತಂದರೆ ಈಗ ನಾವು ಕರೆಂಟ್ ಸರ್ಕ್ಯೂಟನ್ನು ಸ್ಟಾರ್ಟ್ ಮಾಡಿದಾಗ H+ ಅಯಾನ್ಸು ಮತ್ತು ಹೈಡ್ರೋಜನ್ದೊಂದಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ದಿ ಹೈಡ್ರೋಜನ್ ಎಲೆಕ್ಟ್ರೋಡ್ ಮೇ ಬಿ ರೀಪ್ರೆಸೆಂಟೆಡ್ ಆ್ಯಸ್. ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಹೆಂಗೆ ರೀಪ್ರೆಸೆಂಟ್ ಮಾಡ್ಬೋದು, ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ, ಪ್ಲಾಟಿನಮ್ ಯೂಸ್ ಮಾಡಿದ್ದೀನಿ, ಹೈಡ್ರೋಜನ್ ಗ್ಯಾಸನ್ನು ಯೂಸ್ ಮಾಡಿದ್ದೀನಿ, HCl ಯೂಸ್ ಮಾಡಿದ್ದೀನಿ.
ಇಟ್ ಈಸ್ 1 ಮೋಲಾರ್. ಓಕೆ, ಸೊ ಈ ರೀತಿಯಾಗಿ ರೀಪ್ರೆಸೆಂಟೇಷನನ್ನು ಮಾಡ್ತೀವಿ. ಅರ್ಥ ಆಯ್ತಾ ಮೊದಲನೇದು? ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, ಇಟ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಡಿಟರ್ಮಿನೇಷನ್ ಆಫ್ pH ಆಫ್ ಸೊಲ್ಯೂಷನ್ ಬೈ ಹೈಡ್ರೋಜನ್ ಎಲೆಕ್ಟ್ರಾಡ್. ಇಲ್ಲಿ ನಾನು ಮೊದಲಿಗೆಲ್ಲಾನು ಹೈಡ್ರೋಜನ್ ಎಲೆಕ್ಟ್ರಾಡ್ ಬಗ್ಗೆ ಹೇಳಿದೆ. ಇಲ್ಲಿ ಇನ್ನೇನು ಮಾಡಬೇಕಂತಂದ್ರೆ pH ಅನ್ನು ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೇಷನ್ ಆಫ್ pH ಆಫ್ ಸೊಲ್ಯೂಷನ್ ಬೈ ಹೈಡ್ರೋಜನ್ ಎಲೆಕ್ಟ್ರಾಡ್. ಡೈಗ್ರಾಮ್ ನೋಡ್ಕೊಳ್ಳಿ. ಡೈಗ್ರಾಮ್ ಹೈಡ್ರೋಜನ್ ಎಲೆಕ್ಟ್ರಾಡ್ ಎಲ್ರಿಗೂ ಡ್ರಾ ಮಾಡೋದಕ್ಕೆ ಬರುತ್ತಲ್ಲ. ಓಕೆ, ಸೊ ಒಂದು ಕ್ಯಾಲೋಮೆಲ್ ಎಲೆಕ್ಟ್ರಾಡ್ ಅಂದರೆ ರೆಫರೆನ್ಸ್ ಎಲೆಕ್ಟ್ರಾಡ್ ಒಂದು ಇಟ್ಕೊಳ್ಬೇಕು. ಇಲ್ಲಿ ಏನಿಲ್ಲ, ಜಸ್ಟ್ ಕ್ಯಾಲೋಮೆಲ್ ಎಲೆಕ್ಟ್ರಾಡ್ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ ಕ್ಯಾಲೋಮೆಲ್ ಎಲೆಕ್ಟ್ರಾಡನ್ನು ಹಾಕಿದ್ದೀನಿ. ಇದರಲ್ಲಿ ಸ್ಯಾಚುರೇಟೆಡ್ KCl ತೊಗೊಂಡಿರ್ತೀನಿ, Hg2Cl2 ಇರುತ್ತೆ, Hg ಇರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಪೊಟೆನ್ಷಿಯೋಮೆಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ pH ಫೈಂಡ್ ಔಟ್ ಮಾಡಬೇಕಂತಂದರೆ. ಇಲ್ಲಿ ಪ್ಲಾಟಿನಮ್ ವೈರ್ ಇದೆ, H2 ಗ್ಯಾಸ್ ಇದೆ ಅಟ್ 1 ಅಟ್ಮಾಸ್ಫಿಯರ್, ಸೊಲ್ಯೂಷನ್ ಆಫ್ ಅನ್ನೋನ್ pH ಇದೆ ಈ ಬೀಕರ್ನಲ್ಲಿ. ಆ್ಯಂಡ್ ದೆನ್ ಇದು ಪ್ಲಾಟಿನಮ್ ಪ್ಲೇಟ್ ಇದೆ. ಅಂದರೆ ನೀವೇನು ಇಲ್ಲಿ ತಿಳ್ಕೊಳ್ಬೇಕಂತಂದರೆ ದಿಸ್ ಸೈಡ್ ಈಸ್ ಆ್ಯನ್ ಹಿಯರ್ ದ ಹೈಡ್ರೋಜನ್ ಎಲೆಕ್ಟ್ರಾಡ್. ಅಂದರೆ ಹೈಡ್ರೋಜನ್ ಎಲೆಕ್ಟ್ರಾಡನ್ನು ಯೂಸ್ ಮಾಡಿಕೊಂಡು ನಾನು pH ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದರೆ ಇನ್ನೊಂದು ನನಗೆ ಏನಿರುತ್ತೆ ಅಂತಂದರೆ ರೆಫರೆನ್ಸ್ ಎಲೆಕ್ಟ್ರಾಡ್. ಪೊಟೆನ್ಷಿಯೋಮೀಟರ್ನಲ್ಲಿ ನೀವು ಬೀಕರ್ನಲ್ಲಿ ಎಷ್ಟು ಎಲೆಕ್ಟ್ರಾಡನ್ನು ಯೂಸ್ ಮಾಡ್ತಾ ಇದ್ರಿ? 2 ಎಲೆಕ್ಟ್ರಾಡನ್ನು ಯೂಸ್ ಮಾಡ್ತಾ ಇದ್ರಿ. ಅದರ ಒಂದು ರೆಫರೆನ್ಸ್ ಎಲೆಕ್ಟ್ರಾಡ್ ಇರುತ್ತೆ, ಇನ್ನೊಂದು ನಾವು ಯಾವುದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದಿರುತ್ತೆ. ಇದು ಪೊಟೆನ್ಷಿಯೋಮೀಟರ್ ಆಯಿತು. ಇದು ಸಾಲ್ಟ್ ಬ್ರಿಡ್ಜ್. ಸಾಲ್ಟ್ ಬ್ರಿಡ್ಜ್ನಲ್ಲಿ ಏನಿರುತ್ತೆ? ಸ್ಯಾಚುರೇಟೆಡ್ KCl ಸೊಲ್ಯೂಷನ್ ಇರುತ್ತೆ. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಹಿಯರ್ ಇಟ್ ಈಸ್ ಅನ್ ಹೈಡ್ರೋಜನ್ ಎಲೆಕ್ಟ್ರಾಡ್ ಆ್ಯಂಡ್ ದಿಸ್ ಇಸ್ ಅ ಸ್ಯಾಚುರೇಟೆಡ್ KCl ಸೊಲ್ಯೂಷನ್ ಆ್ಯಂಡ್ ದಿಸ್ ಇಸ್ ಕ್ಯಾಲೋಮೆಲ್ ಎಲೆಕ್ಟ್ರಾಡ್. ನೋಡ್ಕೊಳ್ಳಿ ಡಯಾಗ್ರಾಮ್, ಅರ್ಥ ಇದೆ. ಸೊ ಸಿಂಪಲ್ ಇದೆ, ಒಂದು ಕಡೆಗೆ ಕ್ಯಾಲೋಮೆಲ್ ಹಾಕಿ ಒಂದು ಕಡೆಗೆ ಹೈಡ್ರೋಜನ್ ಹಾಕಿ ಅಷ್ಟೇ. ಆ್ಯಂಡ್ ನಾವು ಎರಡೂ ಕನೆಕ್ಟ್ ಮಾಡಿ KCl ಸಾಲ್ಟ್ ಬ್ರಿಡ್ಜ್ಗೆ. ನೆಕ್ಸ್ಟ್ ವಿಲ್ ಸಿ ಹಿಯರ್ ದ ಎಕ್ಸ್ಪ್ಲನೇಷನ್ ಹೌ ಟು ಫೈಂಡ್ ಔಟ್ ದ pH of solution. The hydrogen electrode is dipped in unknown solution and the connected suitably with the calomel electrode as shown in the figure. ಹೈಡ್ರೋಜನ್ ಎಲೆಕ್ಟ್ರಾಡನ್ನು ಅನ್ನೋನ್ ಸೊಲ್ಯೂಷನಲ್ಲಿ ಹಾಕೋದ್ರಿ. ಅನ್ನೋನ್ ಸೊಲ್ಯೂಷನ್, ಅನ್ನೋನ್ ಅಂತಂದರೆ ಯಾವುದನ್ನು ನೀವು ಕಂಡುಹಿಡಿಯೋರಿರ್ತಿರಲ್ಲ ಅದರೊಳಗೆ ಏನು ಮಾಡೋದು ಅಂತಂದ್ರೆ ಹೈಡ್ರೋಜನ್ ಎಲೆಕ್ಟ್ರಾಡನ್ನು ಡೀಪ್ ಮಾಡೋದು. ಆಮೇಲೆ ಏನಂತಂದ್ರೆ ಕನೆಕ್ಷನ್ ಮಾಡೋದ್ರಿ. ಡೈಗ್ರಾಮ್ನಲ್ಲಿ ತೋರಿಸಿದ ಥರ ಏನು ಮಾಡೋದು ಅಂತಂದರೆ ಕನೆಕ್ಷನ್ ಮಾಡೋದು. ಫಸ್ಟ್ ಒನ್ ಈಸ್ the hydrogen electrode is dipped in unknown solution. And next one, since the saturated calomel electrode is more positive with respect to hydrogen electrode. ಹೈಡ್ರೋಜನ್ ಎಲೆಕ್ಟ್ರಾಡ್ಗೆ ಕಂಪೇರ್ ಮಾಡಿದರೆ ಕ್ಯಾಲೋಮೆಲ್ ಎಲೆಕ್ಟ್ರಾಡ್ ಏನಿರುತ್ತೆ ಅಂತಂದರೆ ಮೋರ್ ಪಾಸಿಟಿವ್ ಇರುತ್ತೆ, ಬಿಕಾಸ್ ಆಫ್ ಇಟ್ ಈಸ್ ಸ್ಯಾಚುರೇಟೆಡ್. ಸಿನ್ಸ್ ದ ಸ್ಯಾಚುರೇಟೆಡ್ ಕ್ಯಾಲೋಮೆಲ್ ಎಲೆಕ್ಟ್ರಾಡ್ ಈಸ್ ಮೋರ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ದ ಹೈಡ್ರೋಜನ್ ಎಲೆಕ್ಟ್ರಾಡ್, therefore it serves as a cathode with respect to hydrogen electrode in spontaneous cell. ಅಂದರೆ ಕ್ಯಾಲೋಮೆಲ್ ಎಲೆಕ್ಟ್ರಾಡು ಜಾಸ್ತಿ ಪಾಸಿಟಿವ್ ಇರುತ್ತೆ ಆಸ್ ಕಂಪೇರ್ಡ್ ಟು ದ ಹೈಡ್ರೋಜನ್ ಎಲೆಕ್ಟ್ರಾಡ್, ಸೊ ದೇರ್ಫೋರ್ ಇಟ್ ಸರ್ವ್ಸ್ ಆಸ್ ಅ ಕ್ಯಾಥೋಡ್ ಆರ್ ಇಟ್ ಆಕ್ಟ್ಸ್ ಆಸ್ ಕ್ಯಾಥೋಡ್ ವಿತ್ ರೆಸ್ಪೆಕ್ಟ್ ಟು ದ ಹೈಡ್ರೋಜನ್ ಎಲೆಕ್ಟ್ರಾಡ್. ದಸ್ ದ ಡಯಾಗ್ರಾಮ್ ಆಫ್ ದ ಸೆಲ್ ಸೆಟಪ್ ಈಸ್ ರೀಪ್ರೆಸೆಂಟೆಡ್ ಆಸ್. ಇವಾಗ ಸೆಲ್ ಸೆಟಪ್ಪನ್ನು ಯಾವ ರೀತಿಯಾಗಿ ತೋರಿಸ್ತೀವಿ, ಏನೇನು ಯೂಸ್ ಮಾಡಿದ್ದೀರಾ ಅನ್ನೋದನ್ನು ನೋಡ್ಕೊಳ್ಬೇಕು ಅಷ್ಟೇ. ಇಲ್ಲಿ ಪ್ಲಾಟಿನಮ್ ಯೂಸ್ ಮಾಡಿದ್ದೀವಿ, ಹೌದಾ? ಎಷ್ಟು ಗ್ಯಾಸ್ ಯೂಸ್ ಮಾಡಿದ್ದೀವಿ? H+ ಆಗುತ್ತೆ. ಆ್ಯಂಡ್ ದೆನ್ KCl ಬರುತ್ತೆ, Hg2Cl2 ಬರುತ್ತೆ, Hg ಬರುತ್ತೆ. ಇಲ್ಲಿ ನೋಡಿ ಪ್ಲಾಟಿನಮ್ ಇದೆ, H2 ಇದೆ, KCl ಇದೆ, ಹೌದಾ? ಸೊ ಪ್ಲಾಟಿನಮ್, H2, H+ ಅಕ್ವಿಯಸ್ ಆ್ಯಂಡ್ ದೆನ್ ದಿಸ್ ಇಸ್ ಅನ್ KCl. ಸೆಲ್ ರೀಪ್ರೆಸೆಂಟೇಷನ್ ಡಬಲ್ ಬಾರ್ KCl. ಆ್ಯಂಡ್ ದೆನ್ ಇದಾದ ತಕ್ಷಣ ಇಲ್ಲಿ ಏನಿದೆ ಅಂತಂದರೆ Hg2 ಇದೆ, Cl2 ಇದೆ, Hg ಇದೆ. ಸೊ Hg2Cl2 Hg. ಆದರೆ ಇದೇನಂತಂದರೆ ಸೆಲ್ ರೀಪ್ರೆಸೆಂಟೇಷನ್. ಹಿಯರ್ ನೆಕ್ಸ್ಟ್ ಒನ್ ಈಸ್, ಅಂದರೆ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಅಂತಂದರೆ ಇಲ್ಲಿ ದ EMF ಆಫ್ ದಿಸ್ ಸೆಲ್ ಈಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಪೊಟೆನ್ಷಿಯೋಮೀಟರ್. ಅಂದರೆ ಈ ಸೆಲ್ಲನ್ನು ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ಕೊಂಡು ಕಂಡುಹಿಡಿತೀವಿ. ಹೆಂಗೆ ಎಕ್ಸ್ಪ್ರೆಷನ್ ತೋರಿಸ್ತೀವಿ ಅಂತಂದರೆ E cell is equal to E right minus E left. E cell is equal to E right minus E left. E cell is equal to E calomel minus E H plus H2. ಅಂದರೆ ಈ ಸೆಲ್ ರೈಟ್ ಸೈಡಿಗೆ ಏನಿಟ್ಟಿದ್ದೀವಿ? ಕ್ಯಾಲೋಮೆಲ್ ಎಲೆಕ್ಟ್ರಾಡ್ ಇಟ್ಟಿದ್ದೀವಿ. ಲೆಫ್ಟ್ ಸೈಡಿಗೆ ಏನಿಟ್ಟಿದ್ದೀವಿ? ಹೈಡ್ರೋಜನ್ ಎಲೆಕ್ಟ್ರಾಡ್ ಇಟ್ಟಿದ್ದೀವಿ. H plus H2 ಅಂತೇಳಿ ಬರೀತೀವಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 1. At 298 Kelvin, E calomel value is 0.2415 volt. 298 ಕೆಲ್ವಿನ್ನಲ್ಲಿ ಈ ಕೆಲೊಮೆಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ 0.2415 ವೋಲ್ಟ್ ಬರುತ್ತೆ.
ಫ್ರಾಮ್ ನರ್ಸ್ಟ್ ಇಕ್ವೇಷನ್ದಿಂದ ಯಾವ ರೀತಿಯಾಗಿ ಬರಿಬೋದು ಅಂತಂದರೆ E of H plus H2 it is equal to E naught H plus H2 plus 0.0591 log H plus. ಇದನ್ನು ನೀವೇನು ಮಾಡಬೇಕಂತಂದರೆ ಕಂಪಲ್ಸರಿ ನೆನ್ಪಿಟ್ಕೊಳ್ಬೇಕು ಫ್ರಾಮ್ ನರ್ಸ್ಟ್ ಇಕ್ವೇಷನ್. ಹಿಯರ್ it is equal to E naught H plus H2 means it is a 0 minus 0.0591 minus of log H plus. ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಬರೆದಿದ್ದೀನಿ. ಇಟ್ ವಿಲ್ ಬಿಕಮ್ ಮೈನಸ್ ಆಫ್ ಲಾಗ್ ಎಚ್ ಪ್ಲಸ್. ಯಾಕೆ ನಾನು ಮೈನಸ್ ಆಫ್ ಲಾಗ್ ಎಚ್ ಪ್ಲಸ್ ಮಾಡ್ಕೊಂಡೆ ಅಂತಂದರೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ಇವಾಗ ನನಗೆ ಪಿ ಎಚ್ ಅಂತ ಹೇಳಿ ತೋರಿಸುತ್ತೆ. minus 0.0591 it will become a pH equation 3. Substituting equation 2 and equation 3 in equation 1. Equation 1 ಅಂತಂದರೆ E cell is equal to E calomel minus E H plus H2. E calomel ವ್ಯಾಲ್ಯೂ ಗೊತ್ತಿದೆ 2ನಲ್ಲಿ, 3ನಲ್ಲಿ ಏನು ಗೊತ್ತಿದೆ ಅಂತಂದರೆ E of H plus H2 ಗೊತ್ತಿದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ E cell is equal to 0.2415 ಪ್ಲಸ್ 0.0591 pH. ಅಂದರೆ ಇದ್ರದ್ದು 0.2415 ಇದೆ, ಇದ್ರದ್ದು 0.0591 pH ಇದೆ. ಸೊ ಇಟ್ ಈಸ್ 0.0591 pH. Here minus is there and its value is minus, and now here 0.0591 pH is equal to, it is equal to E cell minus 0.2415. ಅಂದರೆ ನನಗೆ ಪಿ ಎಚ್ ಬೇಕಾಗಿದೆ, ಪಿ ಎಚ್ ಈ ಕಡೆಗೆ ತೊಗೊಳ್ಳಿ, ಟರ್ಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಮತ್ತೆ ನನಗೆ ಫೈನಲಿ ಪಿ ಎಚ್ ಬೇಕಾಗಿದೆ. E cell minus 0.2415 divided by 0.0591. In general, pH is equal to E cell minus, this is the value of E calomel divided by 0.0591. Thus measuring of EMF of the cell potentiometrically, the pH of the solution can be calculated. ಅದನ್ನು ನೋಡ್ಕೊಳ್ಳಿ ಯಾವ ರೀತಿಯಾಗಿ ನಾನು ರೀಪ್ರೆಸೆಂಟೇಷನ್ ಮಾಡಿದ್ದೀನಿ ಅನ್ನೋದನ್ನು. ಓಕೆ, ಸೊ ಫಸ್ಟ್ ಒನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. E cell equal to E right minus E left. E cell is equal to calomel and then hydrogen, and then calomelಗೆ 0.2415 ಬರುತ್ತೆ. ಹೈಡ್ರೋಜನ್ ಕಂಡುಹಿಡಿರಿ. ಹೈಡ್ರೋಜನ್ಗೆ ಏನಂತಂದ್ರೆ ಕಂಡುಹಿಡಬೇಕಂತಂದರೆ ನರ್ಸ್ಟ್ ಇಕ್ವೇಷನ್ನ ಅಪ್ಲೈ ಮಾಡಬೇಕು. E naught H plus H2 plus 0.0591 log H plus 0 ಮೈನಸ್, ಆ್ಯಂಡ್ ದೆನ್ ಇದನ್ನೇನಂತಂದರೆ ಪಿ ಎಚ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಹೋಲ್ ಟರ್ಮ್ ಚೇಂಜ್ ಮಾಡ್ತೀರಾ, ಅವಾಗ ಇಷ್ಟು ಬರುತ್ತೆ. 2 ಆ್ಯಂಡ್ 3 1ನಲ್ಲಿ ಹಾಕಿದಾಗ ಫೈನಲಿ ನಿಮಗೆ ಇಲ್ಲಿ ಏನಂತಂದ್ರೆ ಪಿ ಎಚ್ ಬೇಕಾಗಿರುತ್ತೆ ಅಂದ ತಕ್ಷಣ ಫಾರ್ಮುಲಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಯು ವಿಲ್ ಗೆಟ್ ದಿಸ್ ಇಕ್ವೇಷನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡಿಟರ್ಮಿನೇಷನ್ ಆಫ್ ಪಿ ಎಚ್ ಬೈ ಯೂಸಿಂಗ್ ಹೈಡ್ರೋಜನ್ ಎಲೆಕ್ಟ್ರಾಡ್. ಆ್ಯಂಡ್ ನಾವು hydrogen electrode advantages and disadvantages. First advantage is hydrogen electrode can be used over the total pH range 0 to 14. ಹೈಡ್ರೋಜನ್ ಎಲೆಕ್ಟ್ರೋಡ್ ನಾವು ಎಲ್ಲಿ ತನಕ ಯೂಸ್ ಮಾಡ್ಬೋದು ಅಂತ 0ದಿಂದ 14 pH ರೇಂಜ್ವರೆಗೂ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಇಟ್ ಹ್ಯಾಸ್ ನೋ ಸಾಲ್ಟ್ ಎರರ್ ಆ್ಯಂಡ್ ಈಸ್ ಅ ಫಂಡಮೆಂಟಲ್ ಎಲೆಕ್ಟ್ರಾಡ್ ಫಾರ್ ರೆಫರಿಂಗ್ ಆಲ್ pH ಮೆಜರ್ಮೆಂಟ್ಸ್. ಇದನ್ನೆಲ್ಲದಕ್ಕೂ ಏನು ಮಾಡ್ತೀವಿ ಅಂತಂದರೆ pH ಮೆಜರ್ಮೆಂಟ್ಸ್ಗೆ ಫಂಡಮೆಂಟಲ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಇಟ್ ಈಸ್ ನಾಟ್ ಕನ್ವೀನಿಯೆಂಟ್ಲಿ ಸೆಟ್ ಆಫ್ ಆ್ಯಸ್ ಇಟ್ ಮೇಕ್ ಯೂಸ್ ಆಫ್ ಹೈಡ್ರೋಜನ್ ಆ್ಯಟ್ 1 atmospheric pressure. ಕನ್ವೀನಿಯೆಂಟ್ ಅಲ್ಲ ಅಷ್ಟೊಂದು ಸೆಟಪ್ ಮಾಡೋದಕ್ಕೆ. ಎಕ್ಸ್ಪೆರಿಮೆಂಟಲ್ ಸೊಲ್ಯೂಷನ್ ಮೈಟ್ ಕಂಟೈನ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ರಿಯಾಕ್ಟ್ ವಿತ್ H2 ಗ್ಯಾಸ್. ಅಂದರೆ ಎಕ್ಸ್ಪೆರಿಮೆಂಟಲ್ ಸೊಲ್ಯೂಷನ್ ಏನಿರುತ್ತಲ್ಲ ಅದು H2 ಗ್ಯಾಸ್ನೊಂದಿಗೆ ರಿಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ವಿನ್ಹೈಡ್ರಾನ್ ಎಲೆಕ್ಟ್ರಾಡ್. Quinhydron electrode. Here this is the diagram of quinhydron electrode. It is a solution of H plus ion. It is a platinum strip and it is a quinhydron. A quinhydron electrode, it consists of an inert metal like platinum dipped into a given solution of unknown pH and saturated with quinhydron. It involves the redox reaction between the quinone and ಹೈಡ್ರೋಕ್ವಿನಾನ್. ಇಲ್ಲಿ ನೋಡ್ಕೊಳ್ಳಿ, ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡ್ ಇಟ್ ಕನ್ಸಿಸ್ಟ್ ಆಫ್ ಇನರ್ಟ್ ಮೆಟಲ್ ಲೈಕ್ ಪ್ಲಾಟಿನಮ್. ಇದರಲ್ಲಿ ಏನಿರುತ್ತೆ ಅಂತಂದರೆ ಪ್ಲಾಟಿನಮ್ ಇರುತ್ತೆ. ಈ ಪ್ಲಾಟಿನಮನ್ನು ಒಂದು ಅನ್ನೋನ್ ಸೊಲ್ಯೂಷನ್ ಆಫ್ ಪಿ ಎಚ್ದೊಂದಿಗೆ ಹಾಕಿರ್ತೀವಿ ರೀ. ಆ್ಯಂಡ್ ಇದರಲ್ಲಿ ಏನು ಹಾಕ್ತೀವಿ ಅಂತಂದರೆ ಕ್ವಿನ್ಹೈಡ್ರಾನನ್ನು ಹಾಕ್ತೀವಿ. ಇದರ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಬಿಟ್ವೀನ್ ದ ಕ್ವಿನಾನ್ ಆ್ಯಂಡ್ ಹೈಡ್ರೋಕ್ವಿನಾನ್. ಸೊ ದಿಸ್ ಈಸ್ ದ ಕ್ವಿನಾನ್ ಸ್ಟ್ರಕ್ಚರ್. ಇದನ್ನೆಂತಂದರೆ ಕ್ವಿನಾನ್ ಸ್ಟ್ರಕ್ಚರ್ ಇದೆ.
there is a 2 ketone group is there, plus 2H plus and then plus 2E minus. It will become O double bond O iddudu OH agate. It is the structure of hydroquinone. And then electrode representation as a platinum QH2 QH plus, platinum QH2 QH plus. This is about the quinhydron electrode. And next one is determination of pH of solution by using quinhydron electrode. Determination of pH of solution by using quinhydron electrode. ನೋಡ್ಕೊಡ್ರಿ ಸ್ವಲ್ಪ ಡಯಾಗ್ರಾಮ್ ಯಾವ ರೀತಿಯಾಗಿ ತೆಗಿಬೇಕಂತ ಹೇಳಿ. ದಿಸ್ ಇಸ್ ಅನ್ ರೆಫರೆನ್ಸ್ ಎಲೆಕ್ಟ್ರೋಡ್. ಯಾವುದು? ಕೆಲೊಮೆಲ್ ಎಲೆಕ್ಟ್ರೋಡ್ ಇದೆ. ಇದಕ್ಕೇನಂತಂದರೆ ಪೊಟೆನ್ಷಿಯೋಮೀಟ್ರನ್ನು ಕನೆಕ್ಟ್ ಮಾಡಿದ್ದೀನಿ, ಹೌದಾ? ಸೊ ಇಲ್ಲೇನಂತಂದರೆ ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡನ್ನು ಹಾಕಿದ್ದೀನಿ. ದಿಸ್ ಇಸ್ ಪ್ಲಾಟಿನಮ್ ಎಲೆಕ್ಟ್ರೋಡ್, ಸೊಲ್ಯೂಷನ್ ಆಫ್ ಅನ್ನೋನ್ ಪಿ ಎಚ್, ಕ್ವಿನ್ಹೈಡ್ರಾನ್. ಅಂದರೆ ಇಲ್ಲಿ ನಾನು ಜಸ್ಟ್ ಇದು ಡಯಾಗ್ರಾಮ್ ಅಷ್ಟೇ ತೋರಿಸಿದ್ದೀನಿ, ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡನ್ನು. ಇದು ಕ್ಯಾಲೊಮೆಲ್ ಎಲೆಕ್ಟ್ರೋಡ್ ಇದೆ, ಪೊಟೆನ್ಷಿಯೋಮೆಟ್ರಿಕ್ ಕನೆಕ್ಟ್ ಮಾಡಿದ್ದೀನಿ. For finding the pH of the solution, the quinhydron electrode dipped into solution of unknown pH. It is combined with the saturated calomel electrode which acts as a reference electrode. ಅಂದರೆ ಇಲ್ಲೇನಂತಂದರೆ ಪಿ ಎಚ್ ಆಫ್ ದ ಸೊಲ್ಯೂಷನನ್ನು ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿಬೇಕಂತಂದರೆ ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡನ್ನು ಅನ್ನೋನ್ ಪಿ ಎಚ್ ಸೊಲ್ಯೂಷನ್ ಅಂದರೆ ಗೊತ್ತಿರದೇ ಇರುವಂತಹ ಪಿ ಎಚ್ ಅದನ್ನು ನಾವು ಕಂಡುಹಿಡಿಬೇಕು. ಅದರಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಕ್ವಿನ್ಹೈಡ್ರಾನ್ ಹಾಕಿದ್ದೀನಿ. ಓಕೆ, ಕ್ವಿನ್ಹೈಡ್ರಾನ್ ಇಟ್ ಈಸ್ ಡೀಪ್ಡ್ ಇನ್ ಟು ದಿ ಅನ್ನೋನ್ ಪಿ ಎಚ್ ಆಫ್ ದ ಸೊಲ್ಯೂಷನ್ ಆ್ಯಂಡ್ ದೆನ್ ರೆಫರೆನ್ಸ್ ಎಲೆಕ್ಟ್ರೋಡ್ ಈಸ್ ದಿ ಕ್ಯಾಲೊಮೆಲ್ ಎಲೆಕ್ಟ್ರೋಡ್. ಇನ್ ದ ಸೆಲ್, quinhydron electrode being more positive with respect to saturated calomel electrode acts as a cathode. In the cell, quinhydron electrode being more positive. ಇದರಲ್ಲಿ ಏನಂತಂದರೆ ಕ್ಯಾಲೊಮೆಲ್ ಎಲೆಕ್ಟ್ರೋಡ್ಗೆ ಕಂಪೇರ್ ಮಾಡಿದರೆ ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡು ಜಾಸ್ತಿ ಪಾಸಿಟಿವ್ ಇರೋದ್ರಿಂದ ಅದನ್ನು ಕ್ಯಾಥೋಡ್ ಆಗಿ ಯೂಸ್ ಮಾಡ್ತೀವಿ. ಸೊ ಸೆಲ್ ರೀಪ್ರೆಸೆಂಟೇಷನ್ ಈಸ್ Hg2Cl2 ಡಬಲ್ ಬಾರ್ KCl QH2 and then PT. The EMF of this cell, it is measured with the help of potentiometer and it is expression as ಆಗಲೇ ಏನು ಫಾರ್ಮುಲಾ ಇತ್ತಲ್ಲ, ಸೊ ಅದೇ ರೀತಿಯಾಗಿ ನೋಡ್ಕೊಳ್ಳಿ. E cell is equal to E right minus E left. E cell is equal to E right side is then here the calomel electrode and this one is an quinhydron electrode. So this is here the right side is quinhydron electrode, left side is calomel electrode. Okay, so see this diagram. This is an calomel electrode, this is an quinhydron electrode. Since at 298 Kelvin calomel electrode you are having a value 0.2415 volt, from Nernst equation EQ is equal to E naught Q plus 0.0591 log H plus. E naught Q ಮೈನಸ್ ಇದನ್ನೇನು ಮಾಡಬೇಕಂತಂದರೆ ಪಿ ಎಚ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದರೆ ಮೈನಸ್ 0.0591 ಮೈನಸ್ ಆಫ್ ಲಾಗ್ ಎಚ್ ಪ್ಲಸ್. ಆಗಲೇ ಏನು ಮಾಡಿದಿರಲ್ಲ ಸೇಮ್ ಅದೇ ರೀತಿ ಪ್ರೊಸೆಸ್, ಒನ್ ಡೆರಿವೇಷನ್ ಪರ್ಫೆಕ್ಟ್ ಮಾಡಿದರೆ ಮಿಕ್ಕಿದೆಲ್ಲ ಬರುತ್ತೆ. E naught Q minus 0.0591 pH, this is equation number 3. And again substituting the values of 2 and 3 in equation 1, E cell is equal to E naught Q minus 0.0591 pH minus 0.2415. 0.0591 pH is equal to E naught Q minus 0.2415 minus E cell. pH is equal to E naught Q minus 0.2415 minus E cell divided by 0.0591. It is equal to, its value is 0.6996 minus 0.2415 because E naught Q value is this one. E cell divided by 0.0591 and its value it will 0.4581 minus E cell divided by 0.0591. In general we can write like this one, pH is equal to E naught Q minus E calomel minus E cell divided by 0.0591. This measuring the EMF of the cell potentiometrically, the pH of the cell can be calculated. ಅಂದರೆ ಇದೆಲ್ಲ ಗೊತ್ತಿದ್ದಿತ್ತಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ ಪಿ ಎಚ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಅಡ್ವಾಂಟೇಜಸ್ ಆಫ್ ಕ್ವಿನ್ಹೈಡ್ರಾನ್ ಎಲೆಕ್ಟ್ರೋಡ್, ಇಟ್ ಈಸ್ ವೆರಿ ಕನ್ವೀನಿಯೆಂಟ್ಲಿ ಸೆಟಪ್, ಈಸಿಯಾಗಿ ಸೆಟಪ್ ಮಾಡ್ಬೋದು. ಇಟ್ ಈಸ್ ನಾಟ್ ರೆಡಿಲಿ ಪಾಯ್ಸನ್ಡ್
And next one is disadvantages. It gives satisfactory results only for solutions with pH range from 0 to 8. ಅಂದರೆ ಸೊಲ್ಯೂಷನ್ದು ಪಿ ಎಚ್ ರೇಂಜ್ 0 to 8 ಇದ್ದಾಗ ಅಷ್ಟೇ ಏನಂತಂದರೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟನ್ನು ಕೊಡುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೊವೈಡ್ 100% ರಿಸಲ್ಟ್. ದ ಎಲೆಕ್ಟ್ರೋಡ್ ಬಿಕಮ್ಸ್ ಅನ್ಸ್ಟೇಬಲ್ if used for a long time at temperature above 30 degree Celsius. The electrode becomes unstable. ಅಂದರೆ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ತೊಗೊಂಡ್ರೆ ಅಂತಂದರೆ ಎಲೆಕ್ಟ್ರೋಡ್ ಏನಾಗುತ್ತೆ ಅಂತಂದರೆ ಅನ್ಸ್ಟೇಬಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಗ್ಲಾಸ್ ಎಲೆಕ್ಟ್ರಾಡ್ಸ್. ಗ್ಲಾಸ್ ಎಲೆಕ್ಟ್ರಾಡ್ಸ್. ದಿಸ್ ಈಸ್ ದ ಗ್ಲಾಸ್ ಎಲೆಕ್ಟ್ರೋಡ್ ಡಯಾಗ್ರಾಮ್. ದಿಸ್ ಈಸ್ AG wire, silver wire or platinum wire, thin walled glass tube, and this is AgCl, this is 1 molar HCl. A glass electrode, it consists of a glass tube having a thin wall bulb at the lower end. ಅಂದರೆ ಗ್ಲಾಸ್ ಎಲೆಕ್ಟ್ರೋಡ್ ಏನಿದೆ ಅಂತಂದರೆ ಗ್ಲಾಸ್ ಟ್ಯೂಬನ್ನು ಕನ್ಸಿಸ್ಟ್ ಮಾಡ್ಕೊಂಡಿದೆ. ಹೌದಾ, ಗ್ಲಾಸ್ ಟ್ಯೂಬನ್ನು ಕನ್ಸಿಸ್ಟ್ ಮಾಡ್ಕೊಂಡಿದೆ. ಆ್ಯಂಡ್ ದ ಬಲ್ಬ್ ಕಂಟೈನ್ಸ್ 1 molar HCl, 1 molar HCl sealed into a glass tube in a silver wire ಹಾಕಿ ಸೀಲ್ ಮಾಡಲಾಗಿದೆ ವಿತ್ ಸಿಲ್ವರ್ ಕ್ಲೋರೈಡ್ ಅಟ್ ಇಟ್ಸ್ ಲೋವರ್ ಎಂಡ್. ಅಂದರೆ ಕೆಳಗಡೆಗೆ ಏನಿದೆ ಅಂತಂದರೆ ಸಿಲ್ವರ್ ಕ್ಲೋರೈಡ್ ಇದೆ. ಆರ್ ಸಿಂಪಲ್ ಪ್ಲಾಟಿನಮ್ ವೈರ್ ಈಸ್ ಇನ್ಸರ್ಟೆಡ್ ಟು ಮೇಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸಿ ಹಿಯರ್ ದ ಬಲ್ಬ್ ಕಂಟೈನ್ 1 molar HCl, 1 molar HCl ಇದೆ. Sealed into a glass tube in a silver wire coated with a silver chloride at its lower end. A simple platinum wire is inserted to make electrical contact. The lower end of this silver wire dips into the hydrochloric acid, forming silver chloride electrode. Lower end of the silver wire. ಆ ಸಿಲ್ವರ್ ವೈರ್ದು ಲೋವರ್ ಎಂಡ್ ಏನಿದೆ ಅಲ್ಲ ಅದನ್ನೇನು ಮಾಡ್ತೀವಿ ಅಂತಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಲ್ಲಿ ಡೀಪ್ ಮಾಡ್ತೀವಿ. ಅವಾಗ ಏನಾಗತ್ತಂತಂದರೆ ಇಟ್ ಫಾರ್ಮಿಂಗ್ ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡನ್ನು ಏನು ಮಾಡತ್ತಂತಂದರೆ ಫಾರ್ಮೇಷನ್ ಮಾಡತ್ತೆ. ದ ಗ್ಲಾಸ್ ಎಲೆಕ್ಟ್ರೋಡ್ ಮೇ ಬಿ ರೀಪ್ರೆಸೆಂಟೆಡ್ ಆ್ಯಸ್ ಸಿಲ್ವರ್ ವೈರ್ ಇದೆ, AgCl ಹಾಕಿದ್ದೀವಿ, HCl ತೊಗೊಂಡಿದ್ದೀವಿ, H+ ಇದೆ. ಟೆಸ್ಟ್ ಸೊಲ್ಯೂಷನ್. ದಿ ಎಲೆಕ್ಟ್ರೋಡ್ ವೆನ್ ಪ್ಲೇಸ್ಡ್ ಇನ್ ಎ ಸೊಲ್ಯೂಷನ್, the potential of the glass electrode depends on the H+ ion concentration of the solution. The electrode when placed in a solution, the potential of the glass electrode, it is depends on the H+ ion. ನೀವು ಈ ಎಲೆಕ್ಟ್ರಾಡನ್ನು ಡೀಪ್ ಮಾಡಿದಾಗ ಅದರ ಪೊಟೆನ್ಷಿಯಲ್ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ದಿ ಪೊಟೆನ್ಷಿಯಲ್ ಡೆವಲಪ್ಸ್ ಅಕ್ರಾಸ್ ದ ಗ್ಲಾಸ್ ಮೆಂಬ್ರೇನ್ as a result of concentration difference of H+ ions on the two sides of the membrane. ಇಲ್ಲಿ ಗ್ಲಾಸ್ ಮೆಂಬ್ರೇನ್ ಸುತ್ತಲೂ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಆಗ್ತಾ ಹೋಯ್ತಂತಂದರೆ ಅವಾಗ ಏನಾಗತ್ತಂತಂದರೆ ಡಿಫ್ರೆನ್ಸ್ ಕಾನ್ಸಂಟ್ರೇಷನ್ ಆಫ್ H+ ions ಆನ್ ದಿ ಟೂ ಸೈಡ್ಸ್ ಆಫ್ ದ ಮೆಂಬ್ರೇನ್. ಅಂದರೆ ಈ ಕಡೆಗೆ H+ ions ಏನಾಗತ್ತಂತಂದರೆ ಡಿಫ್ರೆನ್ಸ್ ಕಾನ್ಸಂಟ್ರೇಷನ್ ತೋರಿಸುತ್ತೆ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಯ್ತಂದರೆ. ಓಕೆ, next one is determination of pH of a solution by glass electrode. Determination of pH of solution by glass electrode. ಅಂದರೆ ಪಿ ಎಚನ್ನು ಕಂಡುಹಿಡಬೇಕು ಏನನ್ನು ಯೂಸ್ ಮಾಡಿ, ಗ್ಲಾಸ್ ಎಲೆಕ್ಟ್ರೋಡನ್ನು ಯೂಸ್ ಮಾಡಿ. ಈ ಕಡೆ ರೆಫರೆನ್ಸ್ ತೊಗೊಂಡಿದ್ದೀನಿ, ಕೆಲೊಮೆಲ್ ಎಲೆಕ್ಟ್ರೋಡು, ಪೊಟೆನ್ಷಿಯೋಮೀಟ್ರ್ ಇದೆ. ಇದು ಪ್ಲಾಟಿನಮ್ ವೈರ್ AgCl 0.1 m HCl ಸೊಲ್ಯೂಷನ್ ಆಫ್ ಅನ್ನೋನ್ pH. ಇದು ಗ್ಲಾಸ್ ಎಲೆಕ್ಟ್ರೋಡ್ ಡೈಗ್ರಾಮ್ ಹಾಕಿದ್ದೀನಿ ಈ ರೀತಿಯಾಗಿ. ಇನ್ ಆರ್ಡರ್ ಟು ಮೀಸರ್ pH of solution, the glass electrode, it is directly placed in the unknown solution and is coupled with a saturated calomel electrode. The cell so often is represented as. pH ಅನ್ನು ಮೆಜರ್ಮೆಂಟ್ ಮಾಡಬೇಕಂತಂದರೆ ದ ಗ್ಲಾಸ್ ಎಲೆಕ್ಟ್ರೋಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ಲೇಸ್ಡ್ ಇನ್ ಆ್ಯನ್ ಅನ್ನೋನ್ ಸೊಲ್ಯೂಷನ್. ಗ್ಲಾಸ್ ಎಲೆಕ್ಟ್ರೋಡನ್ನು ಡೈರೆಕ್ಟಾಗಿ ಏನು ಮಾಡಬೇಕಂತಂದರೆ ಅನ್ನೋನ್ ಸೊಲ್ಯೂಷನ್ದೊಂದಿಗೆ ಹಾಕಬೇಕು. ಇಟ್ ಈಸ್ ಕಪಲ್ಡ್ ವಿತ್ ದ ಸ್ಯಾಚುರೇಟೆಡ್ ಕ್ಯಾಲೊಮೆಲ್ ಎಲೆಕ್ಟ್ರೋಡ್. ಅವಾಗ ಏನಾಗುತ್ತೆ ಅಂತಂದರೆ ಸ್ಯಾಚುರೇಟೆಡ್ ಕ್ಯಾಲೊಮೆಲ್ ಎಲೆಕ್ಟ್ರೋಡ್ದೊಂದಿಗೆ ಕಪಲ್ಡ್ ಆಗುತ್ತೆ. ಸೆಲ್ ರಿಪ್ರೆಸೆಂಟೇಷನ್ ನೋಡ್ಕೊಳ್ಳಿ, AgCl HCl ಆ್ಯಂಡ್ ದೆನ್ ಇಟ್ ಈಸ್ ಗ್ಲಾಸ್ ಅನ್ನೋನ್ ಸೊಲ್ಯೂಷನ್ KCl Hg2Cl2. ಅಂದರೆ ಒಂದು ಸೈಡ್ ಕ್ಯಾಲೊಮೆಲ್ ಇದೆ, ಒಂದು ಸೈಡ್ ಏನಂತಂದರೆ ಗ್ಲಾಸ್ ಇದೆ. ದಿ EMF
of this cell is measured with the help of a potentiometer and is expressed as E cell is equal to E right minus E left. E cell is equal to E calomel minus E glass. ಅಂದರೆ ರೈಟ್ ಸೈಡ್ಗೆ ಕ್ಯಾಲೋಮಿಲ್ ಇದೆ, ಲೆಫ್ಟ್ ಸೈಡ್ಗೆ ಗ್ಲಾಸ್ ಎಲೆಕ್ಟ್ರೋಡ್ ಇದೆ. ಸಿನ್ಸ್ ಎಟ್ 298 ಕೆಲ್ವಿನ್ E calomel is equal to 0.2415 volt. ಇಟ್ ಈಸ್ ಇಕ್ವೇಷನ್ ನಂಬರ್ 2. ನೋಡ್ರಿ, ಇಲ್ಲಿವರೆಗೂ ನಿಮಗೆ 3 ಡೆರಿವೇಷನ್ಸ್ ಒಂದೇ ಥರ ಇದೆ. ಫ್ರಮ್ ನರ್ಸ್ಟ್ ಇಕ್ವೇಷನ್ EG is equal to E naught G ಅಂದರೆ ಗ್ಲಾಸ್ ಇದು ಪ್ಲಸ್ 0.0591 log H ಪ್ಲಸ್ E naught G ಮೈನಸ್ ಇದನ್ನು ಕನ್ವರ್ಟ್ ಮಾಡೋದು ಹೇಳಿದ್ದೀನಿ 0.0591 log minus of log H plus. Minus of log H plus is nothing but the pH. Again ಏನು ಮಾಡ್ಕೊಳ್ಬೇಕಂತ ಲಾಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದ ಇಕ್ವೇಷನ್ 2 and 3 in equation 1. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ E cell is equal to 0.2415 minus E naught G minus of 0.0591 pH. 0.2415 minus E naught G plus 0.0591 pH. ಇದನ್ನು ಬಿಡಿಸಿದಾಗ 0.0591 pH because we want to find out the pH value. It is equal to E cell minus 0.2415 plus E naught G. pH is equal to ಇದು ಬಂದುಬಿಟ್ಟು ಈ ಕಡೆಗೆ ಡಿವೈಡ್ ಆಗುತ್ತೆ 0.059. Generally E cell minus its the value of E calomel plus E naught G divided by 0.0591. ಅಂದರೆ ಇದೇನಂತಂದರೆ ಹಿಯರ್ E naught G it depends upon the nature of glass. Hence by measuring the EMF of the cell and knowing E naught G pH can be calculated. What are the advantages of glass electrode? It is useful for solution of pH range from 0 to 10 even up to 14 in case of special glass. ಅಂದರೆ ಇಲ್ಲಿ ನಾವೇನಂತಂದ್ರೆ 14 pH ಸೊಲ್ಯೂಷನ್ವರೆಗೂ ನಾವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಟ್ ಈಸ್ ಸಿಂಪಲ್ ಟು ಆಪ್ರೇಟ್, ನಾಟ್ ಪಾಯ್ಸನ್. ಆಪ್ರೇಟ್ ಏನಂತಂದರೆ ಸಿಂಪಲ್ ಆಗಿರುತ್ತೆ, ಪಾಯ್ಸನ್ ಆಗಲ್ಲ ಈಸಿಲಿ. ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಬೋತ್ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ನಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಡಿಸ್ಅಡ್ವಾಂಟೇಜಸ್. ಆ್ಯಸ್ ಎಲೆಕ್ಟ್ರೋಡ್ ಹ್ಯಾಸ್ ವೆರಿ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, electronic potentiometers must be used to find EMF. ಅಂದರೆ ಇಲ್ಲಿ ಏನಂತಂದರೆ ಆ್ಯಸ್ ಎಲೆಕ್ಟ್ರೋಡ್ ಹ್ಯಾಸ್ ವೆರಿ ಹೈ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ಎಲೆಕ್ಟ್ರಾನಿಕ್ ಪೊಟೆನ್ಶಿಯೋಮೀಟರ್ಸ್ ಮಸ್ಟ್ ಬಿ ಯೂಸ್ಡ್ ಟು ಫೈಂಡ್ EMF. ನೆಕ್ಸ್ಟ್ ಒನ್ ಡ್ಯೂ ಟು ಹೈ ಅಬ್ಸಾರ್ಪ್ಟಿವ್ ನೇಚರ್ ಅ ಲಾಟ್ ಆಫ್ ವಾಷಿಂಗ್ ಈಸ್ ರಿಕ್ವೈರ್ಡ್. ಜಾಸ್ತಿ ಏನು ಮಾಡಬೇಕಂತಂದರೆ ವಾಶ್ ಮಾಡಬೇಕಾಗತ್ತೆ ಇನ್ ಕೇಸ್ ಆಫ್ ಹೈ ಅಬ್ಸಾರ್ಪ್ಟಿವ್ nature. Okay, so this is all about the determination of pH of solution by using different types of electrodes. Dear students, it is very most important. 3 ಒಳಗೆ ಕಂಪಲ್ಸರಿ 1 ಕ್ವಶನ್ ಬಂದೇ ಬರುತ್ತೆ. So please practice this one.